ರೀಸೆಂಟ್ ಆಗಿ OPDಗೆ ಒಬ್ರು ಪೇಷಂಟ್ ಬಂದಿದ್ರು. ಅವ್ರ ಜೊತೆಗೆ ಅವ್ರ ಫಾದರ್ನ ಕರ್ಕೊಂಡು ಬಂದಿದ್ರು. ಸೊ ಅವ್ರದ್ದು ಚೆಕಪ್ ಆದ್ಮೇಲೆ ಅವ್ರು ಜಸ್ಟ್ ಕೇಳಿದ್ರು ನಮ್ಮ ಫಾದರ್ದು BP ಚೆಕ್ ಮಾಡ್ತೀರಾ ಅಂತ. ಸೊ ನಾವು ಯೂಶುವಲ್ ಆಗಿ ಅವ್ರದ್ದು BP ಚೆಕ್ ಮಾಡಿದ್ಮೇಲೆ ಅವ್ರ BP 180 100 ಅಂತ ತೋರಿಸ್ತು. ಸೊ ಅವಾಗ ನಾವು ಕೇಳಿದ್ವಿ ಇವ್ರಿಗೆ BP ಇದೆಯಾ ಅಂತ. ಅವ್ರು ಹೇಳಿದ್ರು ಹೌದು ಇವ್ರಿಗೆ ಕೆಲವೊಂದು ವರ್ಷಗಳಿಂದ BP ಇದೆ. ಅಂಡ್ ನಾವು ಕೇಳಿದ್ವಿ ಟ್ಯಾಬ್ಲೆಟ್ ತಗೊಳ್ಳಲ್ವಾ ಇವರು? ಇಲ್ಲ ತಗೊಂತಾ ಇದ್ರು, 3 ದಿನ ಆಯ್ತು ಬಿಟ್ಬಿಟ್ಟಿದ್ದಾರೆ, ಯಾಕೆ ಅಂತ ಕೇಳಿದ್ವಿ ನಾವು. ಅವಾಗ ಅವ್ರು ಹೇಳ್ತಾರೆ ಹಾಗೇನೆ ಅಂತ. ಅದು ಕೇಳಿದಾಗ ಈ ಥರದ್ದು ಸಿಚುವೇಶನ್ಸ್ ಬಗ್ಗೆ ಮೆಸೇಜ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಅನಿಸ್ತು. ಅದಕ್ಕೋಸ್ಕರ ಹೇಳ್ತಿರೋದು. ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಸ್ಪೆಷಲಿ BPಗೆ ಬರ್ಕೊಟ್ಟಿರೋದು ಅಥವಾ ಶುಗರ್ಸ್ಗೆ ಬರ್ಕೊಟ್ಟಿರೋದು, ಅದು ಬಿಟ್ಟರೆ ಫಿಟ್ಸ್ ಕಾಯಿಲೆ ಇರುತ್ತಲ್ಲ, ಸೀಜರ್ಸ್ ಅಂತೀವಲ್ಲ, ಅದಕ್ಕೆ ಬರ್ಕೊಟ್ಟಿರೋ ಟ್ಯಾಬ್ಲೆಟ್ಸ್ಗಳು ನೀವೇ ಬಿಡಕ್ಕೆ ಹೋಗಬಾರ್ದು. ಅದು ಯಾವುದೇ ಪ್ರೋಗ್ರಾಮ್, ಯಾವುದೇ ಇವೆಂಟ್ ಅಲ್ಲಿ ನೀವು ಬಿಸಿ ಇದ್ರೂ ಕೂಡ ಈ ಟ್ಯಾಬ್ಲೆಟ್ಸ್ನ ಮಿಸ್ ಮಾಡಬಾರ್ದು. ಯಾಕಂದ್ರೆ ಇದು ಸಡನ್ ಬಿಡೋದ್ರಿಂದ ಸಾಕಷ್ಟು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ ನಾನು ಹೇಳಿದ್ನಲ್ಲ, ಈ ಕೇಸಲ್ಲಿ ಅವ್ರು 2-3 ದಿನಕ್ಕೆ BP ಟ್ಯಾಬ್ಲೆಟ್ಸ್ ಬಿಟ್ಟಿದ್ದಕ್ಕೆ 180 100 ಆಗಿದೆ. ಸೊ ಇಂಥ ಹೈ ಲೆವೆಲ್ಸ್ ಆಫ್ BP ಇಂದ ಎಷ್ಟೊಂದು ಸಲ ಬ್ರೈನ್ ಅಲ್ಲಿ ರಕ್ತಸ್ರಾವ ಆಗೋ ಚಾನ್ಸ್ ಇರುತ್ತೆ, ಹಾರ್ಟ್ಗೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ, ಕಿಡ್ನಿ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಶುಗರ್ ಪೇಷಂಟ್ಸ್ ಸಡನ್ ಆಗಿ ಟ್ಯಾಬ್ಲೆಟ್ಸ್ ಬಿಡೋದ್ರಿಂದ ಅವರಿಗೆ ಡಯಾಬಿಟಿಕ್ ಕೀಟೋಎಸಿಡೋಸಿಸ್ ಅಂತ ಹೇಳ್ತೀವಿ, ಅಂತ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು. ವಿಥೌಟ್ ರೀಸನ್ ಟ್ಯಾಬ್ಲೆಟ್ಸ್ನ ಬಿಡಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.